ಭಗವಾನ್ ಜಗನ್ನಾಥ್ ವಿಶ್ವದ ಏಕೈಕ ಜೀವಂತ ದೇವ. ಹೌದು, ದ್ವಾಪರ ಯುಗದ ಅಂತ್ಯಕಾಲದಾಗ ಶ್ರೀಕೃಷ್ಣ ತೀರ್ಕೊಂಡ್ರು. ಝಾರಾ ಅವ್ರ ಅಂತ್ಯ ಸಂಸ್ಕಾರ ಮಾಡಿದ್ರು. ಅಂತ್ಯ ಸಂಸ್ಕಾರ ಆದ್ಮೇಲೆ ನೋಡ್ತಾರ ಶ್ರೀಕೃಷ್ಣನ ಎದೆ ಹಂಗ ಇತ್ತು. ಅದಕ್ಕ ಅವ್ರ ಆ ಅಮೂಲ್ಯ ವಸ್ತುನ ಒಂದ್ ಕಟ್ಗೆ ಒಳಗ್ ಸುತ್ತಿ ಸಮುದ್ರ ಒಳಗ್ ಬಿಟ್ರು. ಎಷ್ಟೋ ವರ್ಷ ಆದ್ಮೇಲೆ ಆ ಕಟ್ಟಿಗೆ ಇಂದ್ರದುಮ್ಯ ಅನ್ನೋ ರಾಜಾಗ್ ಸಿಕ್ತ. ರಾಜ ಆ ಕಟ್ಗೆ ಅರಮನೆ ಒಳಗ್ ತಗೊಂಬಂದ. ವಿಷ್ಣು ಭಕ್ತನಾದ ರಾಜ ಆ ಕಟ್ಗೆಲಿಂತ್ರ ಅವ್ರ ಮೂರ್ತಿ ಮಾಡ್ಬೇಕಂತ ಹೇಳಿ ಬಯಸಿದ. ಫೈನಲಿ ಒಬ್ರು ಕಾರ್ಪೆಂಟರ್ ಬಂದ್ರ ಈ ಕೆಲ್ಸ ಇತ್ತು. ಅವ್ರದ್ದು ಒಂದ ಕಂಡೀಷನ್ ಇತ್ತು, 21 ದಿನ ಅವ್ರು ಒಂದ್ ರೂಮ್ದಾಗ ಇದ್ರ ಕೆಲಸ ಮಾಡ್ತಿರ್ತಾರ, ಆದ್ರೆ ಯಾರು ಆ ರೂಮ್ ಒಳಗ್ ಬರ್ಬಾರ್ದಂತ. ರಾಜ ಈ ಕಂಡೀಷನ್ ಒಪ್ಕೊಂಡ ಅವ್ರ ಕೆಲಸ ಒಪ್ಸಿದ್ರು. ಆದ್ರೆ 15ನೇ ದಿನ ರಾಜನ ಹೆಂಡತಿ ಆಕಸ್ಮಿಕವಾಗಿ ಒಳಗ್ ಹೋಗ್ಬಿಟ್ಟು ಆ ಟೈಮ್ದಾಗ ನೋಡ್ತಾರ 3 ಮೂರ್ತಿ ಸ್ಥಾಪನೆ ಆಗಿದ್ವು. ಆದ್ರೆ ಅವು 3 ಇನ್ಕಂಪ್ಲೀಟ್ ಇದ್ವು. 3 ಮೂರ್ತಿದಾಗ ಒಂದ್ ಮೂರ್ತಿ ಭಗವಾನ್ ಜಗನ್ನಾಥ್ ಇತ್ತು. ಆ ಮೂರ್ತಿ ಕಡೆ ಒಂದು ಅಮೂಲ್ಯವಾದ ವಸ್ತು ಇತ್ತು.